ಸಚಿವ ಸ್ಥಾನಕ್ಕೆ ಮುಂದುವರಿತಾ ಇದೆ ಸಚಿವರ ಶಾಸಕರ ಲಾಬಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ಆರ್.ವಿ. ದೇಶಪಾಂಡೆ ಅನೇಕ ಶಾಸಕರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವ ಸ್ಥಾನವನ್ನು ಪಡಿಬೇಕೆನ್ನುವ ನಿಟ್ಟಿನಲ್ಲಿ ಶಾಸಕರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಈಗ ಆರ್.ವಿ. ದೇಶಪಾಂಡೆ ಹಿರಿಯ ಕಾಂಗ್ರೆಸ್ ಶಾಸಕ, ಹಳಿಯಾಳದ ಶಾಸಕ ದೇಶಪಾಂಡೆ ಸದಾಶಿವನಗರದಲ್ಲಿರುವಂಥ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಇದು ನನ್ನ ಕೊನೆಯ ಚುನಾವಣೆ ಅನ್ನಿಸುತ್ತೆ, ಹೀಗಾಗಿ ಇದೊಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ. ಮಲ್ಲಿಕಾರ್ಜುನ ಖರ್ಗೆ ಬಳಿ ಮನವಿ ಮಾಡಿದ್ದಾರೆ ಆರ್.ವಿ. ದೇಶಪಾಂಡೆ. ಮೊದಲು ವಿಧಾನ ಪರಿಷತ್ತಿನ ಚುನಾವಣೆ ಮುಗಿಯಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಭರವಸೆ ನೀಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಆರ್.ವಿ. ದೇಶಪಾಂಡೆ ಹಿರಿಯರಿದ್ದಾರೆ, ಹಲವಾರು ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿಯೂ ಕೂಡ ನಾನು ಸಚಿವನಾಗಬೇಕು ಎಂಬ ಹೆಬ್ಬಯಕೆಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಪ್ರೊಕ್ಯೂಟಿವ್ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇವ್ರು ಒಂದು ಕಡೆ, ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು, ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನಮ್ಗೆ ದೊಡ್ಡ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ. ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಪ್ರೊಕ್ಯೂಟಿವ್ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇವ್ರು ಒಂದು ಕಡೆ, ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು, ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನಮ್ಗೆ ದೊಡ್ಡ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ. ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಪ್ರೊಕ್ಯೂಟಿವ್